ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಹೊನ್ನೆಸರ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಿಶೇಷ ಸಂವಾದ ಕಾರ್ಯಕ್ರಮ. ಇಸ್ರೋ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ದಾರುಕೇಶ್ ಅಭಿಮತ, ದೇಶದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಸಂಶೋಧನೆಯ ಮಹತ್ವ ಇದೆ. ಸುದ್ದಿ ವಿಶೇಷದೊಂದಿಗೆ ನಾನು ರಮೇಶ್ ಗಡೆಗೊಂಡು ಮನೆ. ಇಂದು ದೇಶದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಸಂಶೋಧನೆಗಳ ಮಹತ್ವ ಅತಿ ಹೆಚ್ಚಿದೆ. ಹಾಗಾಗಿ ಜಗತ್ತು ವಿಜ್ಞಾನ ವಿಷಯದ ಮೇಲೆ ಅವಲಂಬಿತವಾಗಿದೆ ಎಂದು ಇಸ್ರೋ ಸಂಸ್ಥೆಯ ಖ್ಯಾತ ವಿಜ್ಞಾನಿ ಡಾಕ್ಟರ್ BMH ದಾರುಕೇಶ್ ಹೇಳಿದರು. ಹೊನ್ನೆಸರ ಪಿಎಂ ಶ್ರೀ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಏರ್ಪಡಿಸಿದ ವಿಜ್ಞಾನ ವಿಶೇಷ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಇಸ್ರೋ ಸಂಸ್ಥೆಯ ಕಾರ್ಯ ಹಾಗೂ ವಿಜ್ಞಾನಿಗಳ ಬಗ್ಗೆ ಅವರು ಮಾತನಾಡಿದರು. ಜಗತ್ತು ಪೂರ್ಣ ಯಾರಿಗೂ ಅರ್ಥವಾಗಿಲ್ಲ, ಅದು ಅರ್ಥವಾಗುವುದಕ್ಕೆ ಬೇಕಾಗಿ ನಿರಂತರ ವಿಜ್ಞಾನಿಗಳ ಸಂಶೋಧನೆ ಕೆಲಸ ಮಾಡುತ್ತಿದೆ. ಔಷಧಿಯ ಸಂಶೋಧನೆಯಿಂದ ಹಿಡಿದು ಬಾಹ್ಯಾಕಾಶದ ವಿಸ್ಮಯದವರೆಗೆ, ಅಣುಸ್ಥಾವರದಿಂದ ಹಿಡಿದು ರಕ್ಷಣೆಗೆ ಬೇಕಾದ ಅಣು ಬಾಂಬನವರೆಗೆ ವಿಜ್ಞಾನಿಗಳು ಸಂಶೋಧಿಸುತ್ತಿದ್ದಾರೆ ಮತ್ತು ಇದು ನಿತ್ಯ ನಿರಂತರ ಎಂದು ಅವರು ಹೇಳಿದರು. ವಿಜ್ಞಾನಿಗಳು ಮೇಲಿನಿಂದ ಬಂದವರೇನಲ್ಲ, ನಾವುಗಳೆಲ್ಲ ಹಳ್ಳಿಯ ಸರ್ಕಾರಿ ಶಾಲೆಗಳಲ್ಲಿ ಓದಿಯೇ ವಿಜ್ಞಾನಿಗಳಾಗಿರುವುದು. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವವರಿಗೆ, ಅದರಲ್ಲಿಯೂ ಹಳ್ಳಿಯಲ್ಲಿ ಓದುವವರಿಗೆ ವಿಜ್ಞಾನಿ ಆಗುವುದಕ್ಕೆ ಸಾಧ್ಯವಿಲ್ಲ ಎಂಬ ತಪ್ಪು ಕಲ್ಪನೆಗಳು ಬೇಡ. ಉಳಿದ ವೃತ್ತಿಯ ರೀತಿಯೇ ವಿಜ್ಞಾನಿಗಳು ಕೂಡ ಉದ್ಯೋಗಿಗಳೇ. ನಮ್ಮ ವಿದ್ಯಾಭ್ಯಾಸದ ವೇಳೆಯೇ ನಿಶ್ಚಿತ ಗುರಿ ಹೊಂದಿ ಪ್ರಯತ್ನ ಮಾಡುವ ಯಾರೂ ಕೂಡ ವಿಜ್ಞಾನಿಗಳಾಗುವುದಕ್ಕೆ ಖಂಡಿತ ಸಾಧ್ಯವಿದೆ ಎಂದ ಅವರು, ಸರ್ಕಾರಿ ಉದ್ಯೋಗಿಯಾಗಿಯೂ ಅಥವಾ ಖಾಸಗಿಯಾಗಿಯೂ ಸಂಶೋಧನೆ ಮೂಲಕ ಹಣ ಗಳಿಸುವುದಕ್ಕೆ ವಿಜ್ಞಾನಿಗಳಾಗಿ ಸಾಧ್ಯವಿದೆ. ಈ ಕುರಿತು ಎಳೆಯ ವಯಸ್ಸಿನಲ್ಲಿ ಅರಿವಿರಲಿ ಎಂದು ಹೇಳಿದರು. ಶಾಲಾ ಸಮಿತಿಯ ಅಧ್ಯಕ್ಷ ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು. ಹೆಗ್ಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ, ಶಿಕ್ಷಣ ಇಲಾಖೆಯ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, BRP ಪ್ರದೀಪ್ ಕುಮಾರ್, CRP ವಾಣಿಶ್ರೀ, ಹೊಸಪೇಟೆ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಲೇಪಾಕ್ಷಿ ಜಾವಳಿ, ವಿಜ್ಞಾನ ಶಿಕ್ಷಕ ನಂದೀಶ್ ಮತ್ತಿತರರು ಹಾಜರಿದ್ದರು. ಮುಖ್ಯ ಶಿಕ್ಷಕಿ MB ಶೈಲಜಾ ಸ್ವಾಗತಿಸಿ, ಶಿಕ್ಷಕಿಯರಾದ KC ವೇದಾವತಿ ನಿರೂಪಿಸಿ, HV ಜಯಂತಿ ಪ್ರಾರ್ಥಿಸಿ, KS ಕೃಪಾ ಪರಿಚಯಿಸಿ, MS ಶಿಲ್ಪಾರಾಣಿ ವಂದಿಸಿದರು. ಮತ್ತು ಇದೇ ವೇಳೆ ಶಾಲಾ ವತಿಯಿಂದ ವಿಜ್ಞಾನಿ ದಾರುಕೇಶ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಾನು ಓದಿದ್ದು ಇಂಥ ಸರ್ಕಾರಿ ಶಾಲೆನಲ್ಲಿದೆ. ಇಡೀ ನಮ್ಮ ಎಲ್ಲ ಶಿಕ್ಷಣ ಸರ್ಕಾರಿ ಶಾಲೆಗಳಾಗಿದ್ದು, ನಾನು ಮೇಡಮ್ ಹೇಳಿದ್ರಲ್ಲ ನಾನು PhD ಮಾಡಿದೆ ಅಂತ. ನನಗೆ PhD ಗೈಡ್ ಆಗಿದ್ದವರು, ಇಸ್ರೋದಲ್ಲಿ ನನಗೆ ಅಧಿಕಾರಿ ಆಗಿದ್ದವರು ತೀರ್ಥಹಳ್ಳಿ ಅಂತ. ತೀರ್ಥಹಳ್ಳಿಯಿಂದ ಇನ್ನೊಬ್ಬ ನನ್ನ ಕ್ಲೋಸ್ ಫ್ರೆಂಡು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರುಗಳು ಓದಿದ್ದು ಸರ್ಕಾರಿ ಶಾಲೆಗಳಲ್ಲಿನೇ, ಹಳ್ಳಿಯಲ್ಲಿನೇ. ಇದರ ಅರ್ಥ ಏನು? ನೀವು ಪ್ರಯತ್ನ ಮಾಡಿದ್ರೆ ನೀವು ಕೂಡ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಬಹುದು. ಇದು ಮೊದಲನೇ ವಿಷಯ. ನಮಗೆ ನಿಲ್ಕದೆ ಈಗ ನಾವೆಲ್ಲ ಟಿವಿನಲ್ಲಿ ನೋಡುವಾಗ ಅನ್ಕೊಳ್ತೀವಿ, ಬಹುಶಃ ಇಸ್ರೋ ಅಂದ್ರೆ ಇದಕ್ಕೇನೋ ಬೇರೆ ಡೆಲ್ಲಿನಲ್ಲೋ ಬಾಂಬೆಯೋ ಬೆಂಗಳೂರಿನಲ್ಲೋ ಓದಿರ್ಬೇಕೇನೋ, ನಮ್ಮಂಥವ್ರನ್ನ ಯಾರು ಸೇರಿಸ್ಕೊಳ್ತಾರೆ ಅಂತ ಖಂಡಿತವಾಗಿಯೂ ಯೋಚನೆ ಮಾಡಬೇಡಿ. ನಾವೆಲ್ಲರೂ ಅದಕ್ಕೆ ಅರ್ಹರು. ವಿ ಆರ್ ಆಲ್ ಎಲಿಜಿಬಲ್. ಎಲ್ಲೆಲ್ಲಿ ನಮಗೆ ಅವಕಾಶಗಳಿದೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಹಾಗಾದ್ರೆ ಇಸ್ರೋಗೆ ಇವತ್ತು ಯಾರ್ಯಾರು ಸೇರ್ಬೋದು ಅಂದ್ರೆ, ITI, ಡಿಪ್ಲೊಮೊ, BSc, MSc, ಇಂಜಿನಿಯರಿಂಗ್, MTech, PhD ಮಾಡಿದವರು ಇಸ್ರೋಗೆ ಸೇರ್ಬೋದು. ಹಾಗೆಯೇ ಇಸ್ರೋ ಅಂತ ಒಂದೇ ಸಂಸ್ಥೆ ಅಲ್ಲ, DRDO ಅಂತ ಇನ್ನೊಂದು ಸಂಸ್ಥೆ ಇದೆ, ಡಿಫೆನ್ಸ್ ಆರ್ಗನೈಸೇಷನ್. ಅಟಾಮಿಕ್ ಎನರ್ಜಿ ಅಂತ ಇದೆ. ಯಾರ್ಯಾರಿಗೆ ಬಯಾಲಜಿನಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ICMR ಅಂತ ಇದೆ, CCMB ಸಂಸ್ಥೆಗಳಿದೆ. ಇಲ್ಲೆಲ್ಲ ನಾವು ವಿಜ್ಞಾನಿಗಳಾಗಿ ಕೆಲಸ ಮಾಡಬಹುದು. ಆದರೆ ಇವತ್ತಿನ ಮಟ್ಟಿಗೆ ವಿಜ್ಞಾನಿ ಅನ್ನೋದು ಒಂದು ವೃತ್ತಿ, ಇದು ಒಂದು ಕೆಲಸ, ಇದೊಂದು ಪ್ರೊಫೆಷನ್. ನಾವು ಹೇಗೆ ಟೀಚರ್ಸ್ ಆಗ್ಬೋದು, ಹೇಗೆ ಡಾಕ್ಟರ್ಸ್ ಆಗ್ಬೋದು, ಹೇಗೆ ಲಾಯರ್ಸ್ ಆಗ್ಬೋದು, ಹಾಗೆ ವಿಜ್ಞಾನಿಗಳು ಕೂಡ ಆಗಬಹುದು. ಹಾಗಾದ್ರೆ ವಿಜ್ಞಾನಿಗಳಿಗೆ ಯಾರು ಕೆಲಸ ಕೊಡೋರು, ಯಾಕೆ ಕೆಲಸ ಕೊಡಬೇಕು? ಮುಖ್ಯವಾಗಿ ಸರ್ಕಾರದವ್ರು ಕೊಡ್ತಾರೆ. ಯಾಕೆಂದ್ರೆ ಎಲ್ಲ ಸರ್ಕಾರಗಳಿಗೆ ಏನರ್ಥ ಆಗಿದೆ ಅಂದ್ರೆ, ವಿಜ್ಞಾನಿಗಳು ಮಾಡುವ ಕೆಲಸದಿಂದ ನಮ್ಮೆಲ್ಲರ ಜೀವನ ಮಟ್ಟ ಸುಧಾರಿಸುತ್ತೆ. ನಮಗೇನಾದ್ರೂ ಕಾಯಿಲೆ ಕಸಾಲೆ ಬಂದ್ರೆ ಅವರು ವ್ಯಾಕ್ಸಿನ್ಗಳನ್ನ ಕಂಡುಹಿಡಿಯೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ನಮ್ಮ ನೀರು ಕಡಿಮೆ ಆಗಬಹುದು, ಅದರಿಂದ ಅಟಾಮಿಕ್ ಎನರ್ಜಿ, ಪರಮಾಣು ಶಕ್ತಿಯನ್ನ ಬಳಸಿ ನಮಗೆ ವಿದ್ಯುತ್ತನ್ನ ಒದಗಿಸ್ತಾರೆ. ಬೇರೆ ದೇಶದವ್ರ ಅಕ್ಕಪಕ್ಕದವ್ರು ಯಾರಾದ್ರೂ ನಮ್ಮ ಮೇಲೆ ತಂಟೆಗೆ ಬಂದ್ರೆ ಅವ್ರನ್ನ ಸಮವಾಗಿ ಇಟ್ಕೊಳ್ಳೋದಕ್ಕೆ ಅಗತ್ಯವಾದಂತ
ಏನು ಮಿಸೈಲ್ಗಳನ್ನು ಮಾಡ್ತಾರೆ. ಹಾಗೆಯೇ ಪ್ರೈವೇಟ್ನವರು ಕೂಡ ಸೈಂಟಿಸ್ಟ್ಗಳಾಗಿ ಸೇರಿಸಿಕೊಳ್ತಾರೆ. ಉದಾಹರಣೆಗೆ ಈಗ ಡ್ರಗ್ ಇಂಡಸ್ಟ್ರಿ ಅಂದ್ರೆ ಔಷಧಿ ತಯಾರಿ, ಅವ್ರಿಗೇನು ಈಗ ನೀವು ಮುಂದೆ ಚೆನ್ನಾಗಿ ಓದ್ಬಿಟ್ಟು ಕೆಮಿಸ್ಟ್ರಿ ಮಾಡಿ ಕ್ಯಾನ್ಸರ್ಗೆ ಒಂದು ಔಷಧಿ ಕಂಡುಹಿಡಿತೀರಾ ಅಂತ ಇಟ್ಕೊಂಡು ನಿಮಗದು ಆಸೆ, ಏನು ನಾನು ಕ್ಯಾನ್ಸರ್ನಲ್ಲಿ ನಮ್ಮ ಊರಿನಲ್ಲಿ ಜನ ಸಾಯ್ತಾ ಇದ್ದಾರೆ, ಅದರಿಂದ ನಾನು ಕ್ಯಾನ್ಸರ್ಗೆ ಒಂದು ಔಷಧಿ ಕಂಡುಹಿಡಬೇಕು, ಅಥವಾ KFDಗೆ ಒಂದು ಔಷಧಿ ಕಂಡುಹಿಡಬೇಕು. ಹೀಗಿರುವಾಗ ನೀವು ಆ ಲ್ಯಾಬ್ ಹೋಗ್ಬಿಟ್ಟು, ನಿಮಗೆ ಸಂಬಳ ಕೊಡ್ತಾರೆ, ಆ ಲ್ಯಾಬ್ ಹೋಗ್ಬಿಟ್ಟು ನೀವು ಕೆಲಸ ಮಾಡಬೇಕು, ಆ ಔಷಧಿನ ನೀವು ಕಂಡುಹಿಡ್ತೀರಿ, ಅದನ್ನ ಅವರು ಪೇಟೆಂಟ್ ಮಾಡ್ಕೊಳ್ತಾರೆ. ಅಂದ್ರೆ ನಾವಷ್ಟೇ ಇದನ್ನ ಮಾರಬಹುದು ಅನ್ನೋದನ್ನ ಪೇಟೆಂಟ್ ಮಾಡ್ಕೊಳ್ತಾರೆ, ಅದರಿಂದ ಅವ್ರು ದುಡ್ಡು ಮಾಡ್ತಾರೆ. ಹೀಗೆ ಸೈಂಟಿಸ್ಟ್ ಅನ್ನೋದು ಪ್ರೈವೇಟ್ ನಲ್ಲೂ ಇದೆ, ಗವರ್ಮೆಂಟ್ ನಲ್ಲೂ. ಸರಿ, ಹಾಗಾದ್ರೆ ನಾನು ಸೈಂಟಿಸ್ಟ್ ಆದವು ಏನ್ ಕೆಲಸ ಮಾಡ್ತಾರೆ? ಎರಡು ರೀತಿಯ ಕೆಲಸಗಳು ಸೈಂಟಿಸ್ಟ್ಗೆ ಇರುತ್ತೆ. ಒಂದು, ಈ ಜಗತ್ತು ಹೆಂಗ್ ನಡೆಯುತ್ತೆ ಅಂತ ಅರ್ಥ ಮಾಡ್ತಾರೆ. ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಓದ್ತೀವಲ್ಲ, ಅದೆಲ್ಲವೂ ಏನಂದ್ರೆ ಈ ತರ ವಿಜ್ಞಾನಿಗಳು ಮಾಡಿದ ಕೆಲಸಗಳಿಂದ ನಮ್ಗೆ ಅರ್ಥ ಆಗಿರುವಂಥದ್ದು, ಅದನ್ನ ನಾವು ಬರೆದಿಟ್ಟು ಮುಂದೆ ಏನಿದೆ ಅನ್ನೋದನ್ನ ಓದ್ತಾ ಇದ್ದೇವೆ. ಎರಡನೇದು, ಒಂದು ನಿರ್ದಿಷ್ಟವಾದ ಕೆಲಸಕ್ಕೆ ಮಾಡುವಂತ ಅಭಿವೃದ್ಧಿ, ಸಂಶೋಧನೆ ಮತ್ತು ಅಭಿವೃದ್ಧಿ. ಯಾವ್ದು ನಿರ್ದಿಷ್ಟವಾದ ಕೆಲಸಗಳು ಅಂತಂದ್ರೆ, ಈಗ ನಾವು ಮೊಬೈಲ್ ಟವರ್ ನೋಡಿರ್ತೀರಲ್ವಾ, ಮೊಬೈಲ್ ಟವರ್ ಏನ್ ಮಾಡುತ್ತೆ, ಸುಮಾರು 11 ಕಿಲೋಮೀಟರ್ ವ್ಯಾಸ ಡಯಾಮೀಟರ್ ನಲ್ಲಿ ಒಂದು 250ರಿಂದ 500 ಜನರಿಗೆ ಟೆಲಿಫೋನ್ ಕನೆಕ್ಟಿವಿಟಿ ಕೊಡುತ್ತೆ. ಅದಕ್ಕೆ ನಾವು ಅದನ್ನು ಸೆಲ್ ಅಂತೀವಿ, ಅದಕ್ಕಾಗಿ ಅದು ಸೆಲ್ಯುಲಾರ್ ಟೆಕ್ನಾಲಜಿ. ನಾನು ಈ 11 ಕಿಲೋಮೀಟರ್ ಇದೆಲ್ಲ ಅದನ್ನ 20 ಮಾಡಬೇಕು, 50 ಮಾಡಬೇಕು, 100 ಮಾಡಬೇಕು. ಈಗ ಮಾಡ್ಬೇಕಾದ್ರೆ ಆ ಟವರ್ ಅನ್ನ ಎತ್ತರ ಮಾಡಿಸ್ತಾ ಒಂದು ವೇಳೆ ನಾನು 34,000 ಕಿಲೋಮೀಟರ್ ಎತ್ತರದ ಒಂದು ಟವರ್ ಹಾಕ್ಬಿಟ್ರೆ ಜಗತ್ತಿನ 3ನೇ ಒಂದು ಭಾಗಕ್ಕೆ ಸಂಪರ್ಕ ಕೊಡಬಹುದು. ಅಂದ್ರೆ ಸರಿಯಾದ ಜಾಗದಲ್ಲಿ 3 ಟವರ್ ಹಾಕ್ಬಿಟ್ರೆ ಜಗತ್ತಿನ ಯಾವುದೇ ಪಾಯಿಂಟ್ ಇಂದ ಇನ್ಯಾವುದೇ ಪಾಯಿಂಟ್ಗೆ ನಾವು ಕನೆಕ್ಟಿವಿಟಿ ಕೊಡೋದಕ್ಕೆ ಸಾಧ್ಯ. ಪ್ರಶ್ನೆ ಏನಂದ್ರೆ, 36,000 ಕಿಲೋಮೀಟರ್ ಟವರ್ ಹಾಕಿದ್ರೆ ಇದರಲ್ಲಿ ಜಾಣತನ ಏನಿರ್ಬೇಕಂದ್ರೆ, ಟವರ್ ಎಲ್ಲ ಇಂಪಾರ್ಟೆಂಟ್, ಟವರ್ ನಲ್ಲಿ ಒಂದು ಬಾಕ್ಸ್ ಇರುತ್ತೆ ಬಿಡು, ಅದು ಇಂಪಾರ್ಟೆಂಟ್. ಆ ಬಾಕ್ಸ್ ಅನ್ನು ನಾನು ಏನ್ ಮಾಡ್ತೀನಿ, ಯಾವುದೋ ಒಂದು ಮೂಲಕ 36,000 ಕಿಲೋಮೀಟರ್ ಎತ್ತರ ತಗೊಂಡೋಗಿ ತಳ್ಳಿಬಿಡ್ತೇನೆ. ಎಷ್ಟು ವೇಗವಾಗಿ ನಾನು ತಳ್ತೇನೆ ಅಂದ್ರೆ ಅದು 24 ತಾಸು ಆದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಬರಬೇಕು. ಅದು ಭೂಮಿಯಿಂದ ಆಚೆನೂ ಹೋಗ್ಬಾರ್ದು, ಭೂಮಿಗೂ ಬರಬಾರ್ದು. ಈ ಸುತ್ತೋದ್ರಿಂದ ಅದು ಒಂದು ಟವರ್ ಆಗಿ ಅಲ್ಲಿ ಕೆಲಸ ಮಾಡುತ್ತೆ. ಇವೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್, ಭೂಸ್ಥಿರ ಉಪಗ್ರಹಗಳು. ಈಗ ನೋಡಿ, ನಮಗೊಂದು ಉದ್ದೇಶ ಇದೆ, ಎಲ್ಲಾರ್ಗೂ ಕನೆಕ್ಟಿವಿಟಿ ಮಾಡಬೇಕು. ಜಗತ್ತು ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಷ್ಟೆಲ್ಲ ನಾವು ಕಂಡುಹಿಡಿದಿದ್ದೀವಿ, ಜನಕ್ಕೆ ಕನೆಕ್ಟಿವಿಟಿ ಬೇಕು, ಆದ್ರಿಂದ ನಾನು ಟವರ್ ಮಾಡ್ತೀನಿ. ಇದು ವಿಜ್ಞಾನಿಗಳು ಮಾಡ್ತಕ್ಕಂಥ ಎರಡನೇ ರೀತಿಯ ಕೆಲಸ. ಅಂದ್ರೆ ಜಗತ್ತಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಜಗತ್ತು ನಮ್ಗಿನ್ನೂ ಪೂರ್ತಿಯಾಗಿ ಅರ್ಥ ಆಗಿಲ್ಲ. ಈ ಎರಡನ್ನು ಮಾಡ್ಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಈ ಲೈನ್ ನಲ್ಲಿ ಹೋಗಬಹುದು, ವಿಜ್ಞಾನಿಗಳು ಆಗಬಹುದು. ಹಾಗಾದ್ರೆ ನೀವು ಮಾಡಬಹುದಾದ ಕೆಲಸ ಏನಪ್ಪಾ ಅಂದ್ರೆ, ಎಲ್ಲೆಲ್ಲಿ ನಮಗೆ ಸಾಧ್ಯತೆ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಕಾರಣದಿಂದ ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಗ್ತಾ ಇರೋ ಬದಲಾವಣೆ ಏನಂದ್ರೆ, ಇನ್ನು ಮುಂದೆ ಸರ್ಕಾರಿ ಕೆಲಸಗಳು ಕಡಿಮೆ ಆಗ್ತವೆ. ಆದ್ರೆ ಇಂಪಾರ್ಟೆಂಟ್ಲಿ ನಮ್ಮ ಸ್ಕಿಲ್ ಬೇಸ್ಡ್, ನಮಗಿರುವಂತ ಸ್ಕಿಲ್ ಮೂಲಕ ಉಳಿದ ಜನರಿಗೆ ನಾವೇ ಕೆಲಸ ಕೊಡುವಂತ ಉದ್ಯಮಿಗಳಾಗೋದಕ್ಕೆ ಸರ್ಕಾರ ನಮ್ಮನ್ನ ಪ್ರೇರೇಪಿಸ್ತಾ ಇದೆ. ಆ ರೀತಿ ಆಗ್ಲಿ. ಹಾಗೇನೆ ನೀವು ನಿಮ್ಮಲ್ಲಿ ಕೆಲವರು ವಿಜ್ಞಾನಿಗಳು ಆಗ್ಲಿ, ಇಸ್ರೋನು ಸೇರಿ ನೀವು ಈಗ ನೋಡಿ, ಇಸ್ರೋದಲ್ಲಿ ಚಂದ್ರಯಾನ 3 ಆದ್ಮೇಲೆ ಇವಾಗ ನಡೀತಾ ಇರುವ ದೊಡ್ಡ ಯೋಜನೆಗಳಂದ್ರೆ, ಒಬ್ಬರು ಅಥವಾ ಇಬ್ಬರು ಭಾರತೀಯರನ್ನ 1 ಅಥವಾ 2 ಅಥವಾ 3 ದಿವಸದ ಮಟ್ಟಿಗೆ 450 ಕಿಲೋಮೀಟರ್ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಷ್ಟು ದಿನ ಇರಿಸಿ ಸುರಕ್ಷಿತವಾಗಿ ಅವನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು. ಇದು ಗಗನಯಾನ ಯೋಜನೆ. ಸ್ಪೇಸ್ ಸ್ಟೇಷನ್ ಇಷ್ಟು ಈ ಹಾಲ್ ನಷ್ಟು ದೊಡ್ಡದಾದ ಒಂದು ಲ್ಯಾಬ್ ಅನ್ನ ತಯಾರು ಮಾಡಿಬಿಟ್ಟು ಅದನ್ನ ಸ್ಪೇಸ್ ನಲ್ಲಿ ಇಟ್ಟು ಗಗನಯಾನಿಗಳು ಅಲ್ಲಿಗೆ ಹೋಗಿ ಅದರಲ್ಲಿ ಪ್ರಯೋಗಗಳನ್ನು ಮಾಡಿ ಸುರಕ್ಷಿತವಾಗಿ ವಾಪಸ್ ಬರಬೇಕು. 2040ರ ಸುಮಾರಿಗೆ ಒಬ್ಬ ಭಾರತೀಯ ಚಂದ್ರನ ಮೇಲೆ ಕಾಲೂರಿ ವಾಪಸ್ ಬರಬೇಕು.
ಈ ಎಲ್ಲ ಯೋಜನೆಗಳನ್ನ ಮಾಡೋರು ಯಾರು? ನೀವು ನಾವುಗಳೇ. ನಾವು ಇಷ್ಟು ದಿನ ಟಿವಿನಲ್ಲಿ ನೋಡಿದ್ವಿ, ಚಪ್ಪಾಳೆ ತಟ್ಟಿದ್ವಿ, ಆಲ್ ದಟ್ ಇಸ್ ಓವರ್. ನಾವು ಇನ್ನು ಪ್ರೇಕ್ಷಕರಾಗಿರ್ಬೇಕಾದಿಲ್ಲ. ನಾವು ಆ ಕೆಲಸವನ್ನು ಸಾಧ್ಯವಾಗಿಸುವಂತವ್ರು ನಾವಾಗಬೇಕು. ಅದು ನಮಗೆ ಸಾಧ್ಯತೆ ಇದೆ. ಆದ್ರಿಂದ ನಾನು ಒಟ್ಟಾರೆ ನಿಮಗೆ ಹೇಳ್ಬೇಕು ಅನ್ಕೊಂಡಿರೋದು, ನೀವು ಸೈಂಟಿಸ್ಟ್ ಆಗೋದಕ್ಕೆ ಸಾಧ್ಯ. ಸೈಂಟಿಸ್ಟ್ ಆದವರು ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅಂತಲೂ, ಅಥವಾ ನಮ್ಮ ಲೈಫನ್ನ ಇನ್ನೂ ಸುಧಾರಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾರೆ. ಸಾಕಷ್ಟು ಅವಕಾಶಗಳು ನಮಗೂ ನಿಮಗೂ ಎಲ್ಲರಿಗೂ ಇದೆ. ಈಗ ಇಸ್ರೋದಂತ ಒಂದು ಸಂಸ್ಥೆಯಲ್ಲಿ ಅಥವಾ ಭಾರತದ ವಿಜ್ಞಾನದಲ್ಲಿ ಏನೇನು ಮಹತ್ ಸಾಧನೆಗಳಾಗಿದೆ ಅಂತ ಸಾಧನೆಗಳನ್ನು ಮಾಡಿರುವಂತವ್ರು ಆರ್ಡಿನರಿ ಅಂತ ಕರೆಸ್ಕೊಳ್ಳೋ ನಿಮ್ಮಂತವ್ರೆ. ಯಾರು ಬಹಳ ಬುದ್ಧಿವಂತರಾಗಿದ್ದವರು ಅವ್ರು ಬಂದು ಕೆಲಸ ಮಾಡಿದ್ರು ಅನ್ನೋದು ಏನಿಲ್ಲ. ಆದ್ರಿಂದ ನಾವುಗಳು ಮಾಡೋದಕ್ಕೆ ಸಾಧ್ಯ. ನಾವು ಮುಂದೆ ಬರೋಷ್ಟೊತ್ತಿಗೆ 2040 ಸುಮಾರಿಗೆ ಸಾಕಷ್ಟು ಅವಕಾಶಗಳಿದೆ. ಆ ಅವಕಾಶಗಳನ್ನ ನೀವು ಬಳಸ್ಕೋಬೇಕು ಅಂತ ನಾನು ಕೇಳ್ತೀನಿ. ನಮ್ಮ ಮಾತು ಮುಗಿಸಿ ಮಕ್ಕಳಲ್ಲಿ ಪ್ರಶ್ನೆ ಕೇಳಿ ಎಂದಾಕ್ಷಣ ಒಬ್ಬರ ಹಿಂದೆ ಮತ್ತೊಬ್ಬರು ಪಟಪಟನೆ ಪ್ರಶ್ನೆ ಕೇಳಿ ಆಸಕ್ತಿಯಿಂದ ಮಾಹಿತಿ ಪಡೆದುಕೊಂಡ ಕ್ರಮಕ್ಕೆ ಇಸ್ರೋ ವಿಜ್ಞಾನಿ ದಾರುಕೇಶ್ ಅಚ್ಚರಿ ಮೆಚ್ಚುಗೆ ಸೂಚಿಸಿದ್ದಾರೆ. ಬಹುತೇಕ ಕಡೆ ಪದವಿ ವಿದ್ಯಾರ್ಥಿಗಳೇ ಪ್ರಶ್ನೆ ಕೇಳಿ ಎಂದು ತೀರ ಒತ್ತಾಯ ಮಾಡಿದರೂ ಅತ್ತ ಇತ್ತ ನೋಡುತ್ತಾರೆ. ಆದರೆ ಇಲ್ಲಿ ಸಣ್ಣ ಮಕ್ಕಳು ವಿಜ್ಞಾನದ ಆಸಕ್ತಿಯಿಂದ ಕೇಳುವ ಪ್ರಶ್ನೆಗಳನ್ನು ಗಮನಿಸಿದಾಗ ಸರ್ಕಾರಿ ಶಾಲೆಯ ಶಿಕ್ಷಣದ ಮಹತ್ವ ತಿಳಿದಿದೆ ಎಂದು ಅವರು ಶ್ಲಾಘಿಸಿದರು. परम निर्गुणं निर्विशेषं निरीहं परब्रह्मरूपं गणेशं भजे मां. Joined ISRO in 1998 and over 25 years he has held various critical positions. One of his notable technical achievement is the development of 5-band signal amplifier, a key component in the communication system for landers and rovers. This technology was instrumental in missions such as Chandrayaan-1 and later leveraged in Chandrayaan-2 and 3. In recognition of his contributions, Dr. Darukesh has been awarded the ISRO Team Excellence Award. Dr. B.H.M. Darukesh stands as a remarkable example of dedication, technical excellence and visionary leadership. As we introduce him today, we celebrate not only a scientist but also a visionary whose work has helped shape the trajectory of India's space exploration narrative. Please join me in welcoming Dr. B.H.M. Darukesh, a true pillar of India's lunar odyssey. Thank you.